ಹಾಯ್ ಫ್ರೆಂಡ್ಸ್, ನೀವೆಲ್ಲ ಜನ ಚೆನ್ನಾಗಿದೆಯಾ? ಐ ಹೋಪ್ ನೀವಲ್ಲಿ ಚೆನ್ನಾಗಿದೆ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾತಾಡ್ತೀನಿ ಆ್ಯಂಡ್ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ಏನೇನು ಹೇಳ್ತೀನಿ ಪರ್ಫೆಕ್ಟ್ಲಿ ಅರ್ಥ ಮಾಡಿ ಫ್ರೆಂಡ್ಸ್. ನೋಡಿ, ನೀವೆಲ್ಲ ಜನ ತುಂಬ ಟೈಮಿಂಗ್ ವೇಸ್ಟ್ ಮಾಡ್ತಾಯಿದ್ದೀರಾ. ಹಿಂಗಿದೆ, ನೀವೆಲ್ಲ ಜನ ತುಂಬ ಬೇರೆ ವೀಡಿಯೋ ನೋಡ್ತಾ ಇದ್ದೀರಾ. ಬೇರೆ ವೀಡಿಯೋ ನೋಡಿ ನೀವೆಲ್ಲ ಜನ ಟೈಮಿಂಗ್ ವೇಸ್ಟ್ ಮಾಡ್ತಾಯಿದ್ದೀರಾ. ಬಟ್ ಅದರಿಂದ ಆ ವೀಡಿಯೋಯಿಂದ ನೀವೆಲ್ಲರಿಗೆ ಏನೋ ನಾಲೆಜ್ ಏನೋ ಬರೋಲ್ಲ. ಕರೆಕ್ಟ್ ತಾನೇ? ನಿಮ್ಮೆಲ್ಲರಿಗೆ ಏನೋ ನಾಲೆಜ್ ಬರೋಲ್ಲ. ಸುಮ್ಮನೆ ವೀಡಿಯೋ ನೋಡೋದು, ಟೈಮಿಂಗ್ ವೇಸ್ಟ್ ಮಾಡೋದು ಅಷ್ಟೇ. ಬಟ್ ನಾನು ನೀವೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ವೀಡಿಯೋ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಇವಾಗ ನೀವೆಲ್ಲ ಜನ ಕ್ವಶ್ಚನ್ ಇರುತ್ತೆ, ಸರ್ ನಾನು ಎಲ್ಲ ಜನ ನಿಮ್ಮ ವೀಡಿಯೋ ನೋಡಿ ಆದಮೇಲೆ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮಗೆ ಒಳ್ಳೆ ಆಗುತ್ತೆ, ನಮಗೆ ಏನು ಬರುತ್ತೆ. ಬಟ್ ಇಲ್ಲ, ನಮ್ಮ ವೀಡಿಯೋಯಿಂದ ನಮ್ಮ ಚಾನಲಿಂದ ನಿಮ್ಮೆಲ್ಲರಿಗೆ ತುಂಬ ನಾಲೆಜ್ ಸಿಗುತ್ತೆ. ಅದಕ್ಕೆ ನೀವೆಲ್ಲ ಜನ ನಮ್ಮ ವೀಡಿಯೋ ನೋಡಿ. ಯಾಕೆಂದರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನೇನು ನಾಲೆಜ್ ಸಿಗುತ್ತೆ ನಿಮ್ಮೆಲ್ಲರಿಗೆ ನಾನು ಹೇಳ್ಕೊಡ್ತೀನಿ, ಪರ್ಫೆಕ್ಟ್ ಅರ್ಥ ಮಾಡಿ. ನೋಡಿ, ಫಸ್ಟು ನಮ್ಮ ಚಾನಲಲ್ಲಿ ಯಾರೋ ಕೆಲಸ ಕಲಿತಾರೆ. ಈ ಕೆಲಸ ಯಾರಿಗೆ ಕಲಿಯೋಕ್ಕೆ ಇಷ್ಟ, ಕರೆಕ್ಟ್ ತಾನೆ? ಯಾರಿಗೆ ಈ ಕೆಲಸ ಕಲಿಯೋಕ್ಕೆ ಇಷ್ಟ, ಅವ್ರಿಗೆ ಬಗ್ಗೆ ಈ ಚಾನೆಲ್ ತುಂಬ ಒಳ್ಳೆ ಚಾನೆಲ್. ಯಾಕಂದರೆ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಏನೋ ನಾಲೆಜ್ ಬೇಕು, ಏನೋ ಡಿಸೈನ್ ಬೇಕು, ಅವರು ನೋಡಿ ಕ್ವಶನ್ ಮಾಡ್ತಾರೆ, ರಿಪ್ಲೈ ನಾನು ಮಾಡ್ತೀನಿ, ಎಲ್ಲರಿಗೆ ಹೆಲ್ಪ್ ಮಾಡ್ತೀನಿ. ಅವ್ರಿಗೆ ಸೇವ್ ಆಗುತ್ತೆ, ತುಂಬ ಅಂದರೆ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರಿಗೆ. ಫಸ್ಟ್ ಮಾತು ಸರಿನಾ? ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಮಾತು, ನೀವೆಲ್ಲರಿಗೆ ನಾನು ಡೈಲಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಡೈಲಿ ಹೊಸ ಡಿಸೈನ್ ಮಾಡ್ತೀನಿ. ಯಾರಿಗೆ ಡಿಸೈನ್ ಬೇಕು ಅವರ ಈ ಡಿಸೈನ್ ಸ್ಕ್ರೀನ್ಶಾಟ್ ಮಾಡಿ ಬೇರೆ ಕೆರೆ ಮಾಡ್ಬೋದು. ಬೇರೆ ಅವ್ರ ಅಕ್ಕಪಕ್ಕ ಅಂಗಡಿಯಲ್ಲಿ ಡಿಸೈನ್ ರೆಡಿ ಮಾಡ್ಬೋದು. ಇನ್ನೊಂದು ಮಾತು, ತುಂಬ ಇಂಪಾರ್ಟೆಂಟ್ ಮಾತು, ಈ ಮಾತು ಪರ್ಫೆಕ್ಟ್ ಅರ್ಥ ಮಾಡ್ಕೊಡಿ. ಎಕ್ಸಾಂಪಲ್ ನಾನು ಒಂದು ಡಿಸೈನ್ ಮಾಡಿದ್ದೀನಿ, ಕರೆಕ್ಟ್? ಆ ಡಿಸೈನ್ಗೆ ಪ್ರೈಸ್ ಬಂತು 500 ರೂಪಾಯಿ. ಪರ್ಫೆಕ್ಟ್ಲಿ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಡಿಸೈನ್ ಮಾಡಿದ್ದೀನಿ, ಆ ಡಿಸೈನ್ಗೆ ಪ್ರೈಸ್ ಬಂತು 500 ರೂಪಾಯಿ, ಅಂದರೆ 500. ಓಕೆ, ಸೇಮ್ ಡಿಸೈನ್ ನೀವು ಅಕ್ಕಪಕ್ಕ ಹೋಗಿ ಅದೇ ಅಂಗಡಿಗೆ, ಬೇರೆ ಅಂಗಡಿಗೆ ಹೋಗಿ ನೀವು ಕೇಳಿದರೆ, ಸರ್ ಈ ಡಿಸೈನ್ ನಾವು ಮಾಡಬೇಕು, ಎಲ್ಲ ಈ ಡಿಸೈನ್ ನಮಗೆ ಬೇಕು. ಆ ಡಿಸೈನ್ಗೆ ಜನಗಳು ಏನು ಹೇಳ್ತಾರೆ, 800 ರೂಪಾಯಿ, 900 ರೂಪಾಯಿ, 1000 ರೂಪಾಯಿ ಎಕ್ಸಾಂಪಲ್ ಹೇಳ್ತಾರೆ. ಜಾಸ್ತಿ ಹೇಳ್ಬೋದು. ಹೇಳಿ ಆದಮೇಲೆ ನಿಮಗೆ ಗೊತ್ತಾಗಲ್ಲ ಪ್ರೈಸ್ ಬಗ್ಗೆ. ಎಷ್ಟು ಪ್ರೈಸ್ ಇದೆ. 500ಗೆ ಡಿಸೈನ್ 1000 ತೊಗೊತಾರೆ, 800 ತೊಗೊತಾರೆ, 900 ತೊಗೊಳ್ತಾರೆ. ಎಕ್ಸಾಂಪಲ್, ನಿಮ್ಮ ಒಂದು ಫ್ಯಾಮಿಲಿ ಮದುವೆ ಆಯಿತು. ಒಂದು ಫ್ಯಾಮಿಲಿಯಲ್ಲಿ 10 ಮೆಂಬರ್ಸ್ಗೆ ನಾನು ಎಷ್ಟು ಆಗಿದೆ ಅಂದರೆ 4,000 ನಿಮಗೆ ವೇಸ್ಟ್ ಆಗುತ್ತೆ. ನಿಮಗೆ ಗೊತ್ತಾಗಲ್ಲ. ನಿಮಗೆ ದುಡ್ಡು ಆಯಿತು, ನೀವು ಕೊಡ್ತೀಯ. ಬಟ್ ನೀವೆಲ್ಲ ಜನ ನಮ್ಮ ವೀಡಿಯೋ ನೋಡಿ, ನಮ್ಮ ಡಿಸೈನ್ ನೋಡಿ ನೀವೆಲ್ಲ ಜನ ಕಾಮೆಂಟ್ ಮಾಡ್ಬೋದು, ಸರ್ ಇದು ಡಿಸೈನ್ಗೆ ಎಷ್ಟು ಪ್ರೈಸ್, ನಮ್ಮ ಕೈಗೆ ಈ ಡಿಸೈನ್ ಮಾಡಬೇಕು, ಈ ಬ್ಲೌಸ್ ಹೊಲಿಬೇಕು ಅಂದರೆ ಆ ಥರ ಅವಶ್ಯಕತೆ ಏನಿಲ್ಲ. ಯಾಕೆಂದರೆ ಇನ್ನೊಂದು ಮಾತು ನಾನು ನಿಮ್ಮೆಲ್ಲರಿಗೆ ಹೇಳ್ತೀನಿ, ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಆ್ಯಂಡ್ ಆಂಧ್ರ ಪ್ರದೇಶ್, ಇದು 3 ಸ್ಟೇಟಲ್ಲಿ ಬ್ಲೌಸ್ ಡಿಸೈನ್ ತುಂಬ ಟ್ರೆಂಡಿಂಗ್ ಇದೆ. ಎಲ್ಲ ಮನೆಗೆ ಎಲ್ಲ ಲೇಡೀಸ್ ಬ್ಲೌಸ್ ಡಿಸೈನ್ ಮಾಡ್ತಾರೆ. ಇದು ಕಂಪಲ್ಸರಿ. ಆಮೇಲೆ ನೀವೆಲ್ಲ ಜನಗೆ ಇದರಲ್ಲಿ ನಮ್ಮ ವೀಡಿಯೋ ನೋಡಿ ನೀವೆಲ್ಲ ಜನ ಕಾಮೆಂಟ್ ಮಾಡ್ಬೋದು, ಸರ್ ಈ ಡಿಸೈನ್ಗೆ ಪ್ರೈಸ್ ಎಷ್ಟು. ಇವಾಗ ತುಂಬ ಜನ ಇರ್ತಾರೆ, ಸರ್ ನೀವು ಡಿಸೈನ್ ಮೇಲೆ ನೀವೆಲ್ಲ ಪ್ರೈಸ್ ಬರ್ಕೊಂಡು ಕಳಿಸಿದೆ ಅಂದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಮಗೆ ಏನೋ ಕಾಮೆಂಟ್ ಮಾಡೋಕ್ಕೆ ಅವಶ್ಯಕತೆ ಏನಿಲ್ಲ. ಬಟ್ ಆ ಥರ ಮಾಡ್ಬೋದು. ಬಟ್ ನಮಗೆ ಏನೋ ಗೊತ್ತಾ, ನಮ್ಮ ಚಾನಲ್ ಆ್ಯಕ್ಚುಲಿ 2 ಸ್ಟ್ರೈಕ್ ಬಂದಿದ್ದು ನಮ್ಮ ಚಾನಲ್ ಮೇಲೆ 2 ಸ್ಟ್ರೈಕ್ ಬಂದಿದ್ದು. ಸ್ಟ್ರೈಕ್ ಬಂದಮೇಲೆ ನಮ್ಮ ಚಾನಲ್ ತುಂಬ ಡೌನಲ್ಲಿ ಹೋಗಿ ಆದಮೇಲೆ ನಮ್ಮ ಚಾನಲ್ ಇವಾಗ ಗ್ರೋ ಆಗ್ತಾಯಿಲ್ಲ. ಫಸ್ಟ್ ತುಂಬ ಗ್ರೋ ಇದೆ ಆ್ಯಂಡ್ ಈಗ ಗ್ರೋ ಆಗ್ತಾಯಿಲ್ಲ. ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲ ಜನ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ, ಒಳ್ಳೊಳ್ಳೆ ಕಾಮೆಂಟ್ ಮಾಡಿ ಆದಮೇಲೆ ನಮಗೆ ಏನಾಗುತ್ತೆ ಗೊತ್ತಾ, ನಮಗೇನೆ ಮೋಟಿವೇಟ್ ಸಿಗುತ್ತೆ, ನಮಗೆ ಎಕ್ಸ್ಪೀರಿಯನ್ಸ್, ನಮಗೆ ಕೆಲಸ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇಷ್ಟ ಆಗುತ್ತೆ. ಆಮೇಲೆ ನಿಮ್ಮೆಲ್ಲರಿಗೆ ಕ್ವಶನ್ ಬಗ್ಗೆ ಕಾಮೆಂಟ್ಗೆ ನಾನು ರಿಪ್ಲೈನೇ ಮಾಡ್ಬೋದು. ಅದಕ್ಕೆ ಜಾಸ್ತಿ ಕಾಮೆಂಟ್ ಮಾಡಿದೆ ಅಂದರೆ ನಮಗೇನೆ ಒಳ್ಳೆ ಆಗುತ್ತೆ, ಸರಿನಾ? ಅದಕ್ಕೆ ನಾನು ಎಲ್ಲ ಪ್ರೈಸ್ ಬರ್ಕೊಳಲ್ಲ. ಯಾರಿಗೆ ಬೇಕೋ ಅವರು ಕಾಮೆಂಟ್ ಮಾಡಿ, ನಾನು ಪ್ರೈಸ್ ಎಲ್ಲರಿಗೆ ಹೇಳ್ತೀನಿ. ನೀವೆಲ್ಲ ಜನ ಹೊಸೇ ಮಾಡಿ. ಒಂದು ಫ್ಯಾಮಿಲಿಯಲ್ಲಿ 4,000 ಹೋಗಿದೆ ಅಂದರೆ ನಿಮಗೆಲ್ಲ ಒಂದು ಮದುವೆಗೆ ಎಷ್ಟು ಖರ್ಚಾಗುತ್ತೆ. ಅದಕ್ಕೆ ನೀವೆಲ್ಲರೂ ಹುಷಾರಾಗಿ ಇರಬೇಕು. ನಮ್ಮ ವೀಡಿಯೋ ನೋಡಿ ನಿಮಗೆ ನಾಲೆಜ್ ಸಿಗುತ್ತೆ. ಯಾರೋ ಕೆಲಸ ಕಲಿತಾರೆ ಅವ್ರಿಗೇ ಹೆಲ್ಪ್ ಆಗುತ್ತೆ. ಯಾರಿಗೆ ಡಿಸೈನ್ ಬೇಕು ಅವರ ಡೈಲಿ ಪಾರ್ಟ್ ಡೇ ಒಂದೊಂದು ಹೊಸ ಡಿಸೈನ್ ಅಪ್ಲೋಡ್ ಆಗುತ್ತೆ. ಅವ್ರಿಗೆ ಹೊಸ ಡಿಸೈನ್ ಅವ್ರಿಗೆ ಸ್ಕ್ರೀನ್ಶಾಟ್ ಮಾಡಿ ಅವರು ಬೇರೆ ಜಾಗದಲ್ಲಿ ರೆಡಿ ಮಾಡ್ಬೋದು, ಬೇರೆ ಶಾಪಲ್ಲಿ ಹೋಗಿ ಅದೇ ಡಿಸೈನ್ ರೆಡಿ ಮಾಡ್ಬೋದು. ಆ್ಯಂಡ್ ಪ್ರೈಸ್ನ ಕೇಳಿಬಿಟ್ಟು, ಸರ್ ನೋಡಿ ಲೈವ್ ಅವ್ರಿಗೆ ತೋರಿಸ್ಬೋದು, ಈ ಡಿಸೈನ್ಗೆ ಪ್ರೈಸ್ ಇದೇ ಇಡ್ತಾ ಇದ್ದಾರೆ ಈ ಯೂಟ್ಯೂಬರ್, ನೀವು ಯಾಕೆ ಜಾಸ್ತಿ ಮಾಡ್ತಾಯಿದ್ದೀರಾ. ಆವಾಗ ಅವರು ಆ ವಿಡಿಯೋ ನೋಡಿ ಅದು ಲೈವ್ ಕಾಮೆಂಟ್ ನೋಡಿ, ಸರಿಮಾ ನೀವು 500 ರೂಪಾಯಿ ಕೊಡಿ, ತೊಂದರೆ ಏನಿಲ್ಲ. ಆವಾಗ ನಿಮಗೆ 500 ರೂಪಾಯಿ 400 ರೂಪಾಯಿ ತುಂಬ ಸೇವ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೋಡಿ, ಯಾವ ಜಾಗದಲ್ಲಿ ಯಾವ ರೇಟ್ ಇರುತ್ತೆ ಗೊತ್ತಿಲ್ಲ. ತುಂಬ ಜನ ಜಾಸ್ತಿ ಇರ್ತಾರೆ, ಸರಿನಾ? ಆ್ಯಂಡ್ ಒಂದೊಂದು ಜಾಗದಲ್ಲಿ ಕಮ್ಮಿ ಅಂದರೆ ನಮಗೆ ಡೌಟ್ ಕಮ್ಮಿ ಇಲ್ಲ, ಜಾಸ್ತಿ ಎಲ್ಲ ಜನ ಇರ್ತಾರೆ. ಅದಕ್ಕೆ ನಿಮಗೆ ನಾನು ಮಾಡ್ತೀನಿ ಎಲ್ಲ ಡಿಸೈನ್ ಮಾಡಿ ಆದಮೇಲೆ ನಮಗೆ ಒಂದು ನಾಲೆಜ್ ಸಿಗುತ್ತೆ, ಈ ಡಿಸೈನ್ಗೆ ಪ್ರೈಸ್ ಎಷ್ಟು ಆಗ್ಬೋದು. ಆವಾಗ ನಿಮಗೆ ಕಾನ್ಫಿಡೆಂಟ್ ಆಗುತ್ತೆ, ನಿಮಗೆ ಪರ್ಫೆಕ್ಟ್ ಕ್ಲಿಯರ್ ಆಗುತ್ತೆ, ಈ ಡಿಸೈನ್ಗೆ ಎಷ್ಟು ಪ್ರೈಸ್. ನೀವು ಅದೇ ಪ್ರೈಸ್ ಕೊಟ್ಬಿಟ್ಟು ನೀವು ಎಲ್ಲ ಜನ ರೆಡಿ ಮಾಡ್ಬೋದು. ನಮ್ಮ ಕೈಗೆ ಕೊಡಬೇಕಂದ್ರೆ ಏನಿಲ್ಲ, ನೀವು ಬೇರೆ ಕೆರೆ ಕೊಡಿ, ತೊಂದರೆ ಏನಿಲ್ಲ. ಬಟ್ ನಿಮ್ಮೆಲ್ಲರಿಗೆ ಹೆಲ್ಪ್ ಆಗುತ್ತೆ. ನಮಗೆ ನಮ್ಮ ವೀಡಿಯೋ ನೋಡಿ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರಿಗೆ ಕ್ವಶನ್ ಬಗ್ಗೆ ನಮಗೆ ನಾನು ನಿಮ್ಮೆಲ್ಲರಿಗೆ ಕ್ವಶನ್ಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು ನಾನು ಏನೇನು ಹೇಳಿದ್ದೀನಿ. ಆ್ಯಂಡ್ ಈ ಕೆಲಸ ಬಗ್ಗೆ, ಮೇಸಿನ ಬಗ್ಗೆ, ಡಿಸೈನ್ ಬಗ್ಗೆ, ಏನು ಎ ಟು ಝೆಡ್ ನೀವೆಲ್ಲ ಜನ ಕ್ವಶನ್ ಮಾಡ್ಬೋದು. ಪ್ರೈಸ್ ಇಲ್ಲಿ, ಡಿಸೈನ್ ಇಲ್ಲಿ, ಯಾವ ನೆಕ್
ಅಂದರೆ ಮೆಷಿನ್ ಬಗ್ಗೆ A to Z ನೀವೆಲ್ಲ ಜನ ಕ್ವಶನ್ ಮಾಡ್ಬೋದು. ಬಟ್ ನೀವೆಲ್ಲ ಜನ ಜಾಸ್ತಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರಿಗೆ ರಿಕ್ವೆಸ್ಟ್ ಇನ್ನೊಂದು ಮಾತು, ನಿಮ್ಮೆಲ್ಲ ಜನ ವೀಡಿಯೋ ಶೇರ್ ಮಾಡಿ ನಮ್ಮ ವೀಡಿಯೋ ನಿಮ್ಮ ಫ್ರೆಂಡ್ಸ್ವ್ರಿಗೆ. ಯಾಕೆಂದರೆ ನಮಗೆ 2 ಸ್ಟ್ರೈಕ್ ಬಂದಿದ್ದಲ್ಲ, 2 ಸ್ಟ್ರೈಕ್ ಬಂದಮೇಲೆ ನಮ್ಗೆ 1 ವರ್ಷ ಈ ಚಾನೆಲ್ ತುಂಬ ಡೌನಲ್ಲಿ ಹೋಗಿದ್ದು. ಇಲ್ಲಾಂದರೆ ಫಸ್ಟ್ ವೀಡಿಯೋ ನೀವೆಲ್ಲ ಜನ ನೋಡಿದ್ರೆ ಅಂತ ಗೊತ್ತಾಗೋದು, ತುಂಬ ವೈರಲ್ ಇತ್ತು. ಬಟ್ ನಮಗೇನು ಯೂಟ್ಯೂಬ್ ಬಗ್ಗೆ ಅಷ್ಟು ನಾಲೆಜ್ ಇದ್ದಿಲ್ಲ. ಅದಕ್ಕೆ ನಾವು ಬೇರೆ ಜನದ ವೀಡಿಯೋ ನಾನು ಅಪ್ಲೋಡ್ ಮಾಡಿ ಹಾಕಿದ್ದು ನಮ್ಮ ಚಾನಲಲ್ಲಿ 2-3 ವರ್ಷ ಮುಂಚೆ. ಆ ವೀಡಿಯೋ ಸಟಲ್ಲಿ ಅವರು ಕಾಪಿ ಇದು ಸ್ಟ್ರೈಕ್ ಕೊಟ್ಟ ಮೇಲೆ ನಮ್ಮ ಚಾನಲ್ ತುಂಬ ಡೌನ್ಗೆ ಹೋಗಿಬಿಟ್ಟೆ. ಅದಕ್ಕೆ ನಾನು ನಿಮ್ಮೆಲ್ಲಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲ ಜನ ವೀಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ವ್ರಿಗೆ, ಲೈಕ್ ಕಮೆಂಟ್ ಮಾಡಿ ಆದಮೇಲೆ ನಮಗೆ ತುಂಬ ಮೋಟಿವೇಟ್ ಸಿಗುತ್ತೆ. ನಿಮ್ಮೆಲ್ಲರಿಗೆ ಕ್ವಶನ್ ಬಗ್ಗೆ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಏನು ಬೇಕೋ ಅದು ಮಾತಾಡ್ಬೋದು, ಸರಿನಾ? ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು.